ಯಲಂನಗರದ ಗ್ರಾಮದ ಮುಖಂಡರಿಗೆ, ಗ್ರಾಮಸ್ಥರಿಗೆ ನನ್ನ ನಮಸ್ಕಾರ. ಇವತ್ತು ನಿಮ್ಮೂರಿಗೆ ಬರೋ ಸೌಭಾಗ್ಯ ನಂದಾಗಿದೆ. ನಾನು ಇವಾಗ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮ ಹತ್ರ ಬಂದು ನಿಂತಿದ್ದೀನಿ. ಪಕ್ಷೇತರ ಅಭ್ಯರ್ಥಿ ಅಂತಂದ್ರೆ ಎಲ್ಲಾ ಪಕ್ಷದರು ನನಗೆ ಓಟ್ ಹಾಕ್ಬೋದು ಅಂತಂದು. ಪಕ್ಷೇತರ ಅಭ್ಯರ್ಥಿ ಅಂದ್ರೆ ಎಲ್ಲಾ ಪಕ್ಷದರು ಓಟ್ ಹಾಕ್ಬೋದು ಅಂತಂದು ಸುಮಾರು ಒಂದು 200 ಹಳ್ಳಿ ಸುತ್ತಿದೆ ಒಂದು 15 ದಿನದಲ್ಲಿ. ಅಭಿಪ್ರಾಯ ಕೇಳಕ್ಕೆ ಏನ್ ಮಾಡೋದಪ್ಪ ಮುಂದಂತಂದು ಪ್ರತಿಯೊಂದು ಹಳ್ಳಿನಲ್ಲಿ ಜನಗಳು ಇಲ್ರಿ, ನೀವು ಎಲೆಕ್ಷನ್ ನಿಲ್ರಿ, ಎಲೆಕ್ಷನ್ಗೆ ನಿಂತ್ರೆ ನಾವು ನಿಮ್ಗೆಲ್ಲ ಓಟ್ ಹಾಕ್ತೀವಿ, ಬೆಂಬಲ ಕೊಡ್ತೀವಿ ಅಂತಂದು ಅವ್ರು ಹೇಳಿದಾಗ ನನಗೆ ಧೈರ್ಯ ಬಂತು. ಪಕ್ಷೇತರ ನಿಲ್ಲು ಅಂತ ಯಾಕೆ ಹೇಳಿದ್ರು ಅಂದ್ರೆ, ಈಗ ಇರೋ MP ಗಳು MLAಗಳು ನಿಮ್ಮ ಊರಿಗೆ ಅಷ್ಟೊಂದು ಬಂದಿಲ್ಲ. ಅವರು ಯಾಕೆ ಬಂದಿಲ್ಲ ಅಂದ್ರೆ ಅವರಿಗೆ ಬರೋದಕ್ಕೆ ಆಸಕ್ತಿ ಇಲ್ಲ. ಜನಗಳಿಂದ ಬಹಳ ದೂರ ಆಗ್ಬಿಟ್ಟಿದಾರೆ ಅವರು. ಮುಂಚೆ ರಾಜಕಾರಣಿ ಇದ್ದರು, ಇವಾಗ ಉದ್ಯಮಿಗಳಾಗಿದ್ದಾರೆ ಅವರು. ಇವತ್ತು ನಾನು ಬಹಳ ಧೈರ್ಯ ಮಾಡಿ ರಿಸ್ಕ್ ತಗೊಂಡು ಪಕ್ಷೇತರಾಗಿ ನಿಂತಿದ್ದೀನಿ. ನಾನು ನಿಂತಿದ್ದನ್ನ ನೋಡಿ ಇವತ್ತು ಸಾವಿರಾರು ಜನ ಬೆಂಬಲಿಸ್ತಾ ಇದ್ದಾರೆ. ಮೊನ್ನೆ ದಾವಣಗೆರೆಗೆ ನಾಮಪತ್ರ ಸಲ್ಲಿಸ್ಬೇಕಾದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸಾವಿರಾರು ಜನ ಬಂದಿದ್ರು ದಾವಣಗೆರೆಗೆ. ಅದೊಂದು ಐತಿಹಾಸಿಕ ಕ್ಷಣ. ಈಗ ನಮ್ಮ ಮುಂದೆ ಒಂದು ಸವಾಲಿದೆ. ನಾವೆಲ್ಲ ಹೋರಾಟ ಮಾಡಿ ಈ ಎಲೆಕ್ಷನ್ ಗೆಲ್ಲೇಬೇಕು. ನಾನು ಗೆದ್ರೆ ನೀವೆಲ್ಲ ಗೆದ್ದಂಗೆ ಅಂತಂದು. ಯಾಕಂತಂದ್ರೆ ನಿಮ್ ಗೆಲುವಿಲ್ಲ. ನಾನು ನಿಮ್ಮ ತರ ಒಂದು ಬಡ ಕುಟುಂಬದಿಂದ ಬಂದು, ಹಳ್ಳಿಯಿಂದ ಬಂದು ಬಹಳ ಕಷ್ಟ ನಷ್ಟ ಅನುಭವಿಸಿ ಒಳ್ಳೆ ಶಿಕ್ಷಣ ಪಡೆದು ಇವತ್ತು IAS ಕೋಚಿಂಗ್ ಸೆಂಟರ್ ಅಂದ್ರೆ 100 ಜನಕ್ಕೆ IAS ಅಧಿಕಾರಿಗಳು ಮಾಡಿದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಸಿಗ್ತಾ ಇದೆ. ಹಳ್ಳಿ ಮಕ್ಕಳು ಕೂಡ ಅಧಿಕಾರಿಗಳಾಗ್ಬೇಕನ್ನೋದು ನನ್ನ ಆಸೆ. ಹಳ್ಳಿ ಮಕ್ಕಳು ಕೂಡ ಒಳ್ಳೆ ಶಿಕ್ಷಣ ಪಡೆದು ಅವರು ಕೂಡ ರಾಜಕೀಯ ನಾಯಕರು ಬೆಳಿಬೇಕು. ಇವತ್ತು ರಾಜಕಾರಣ ಕೇವಲ ಕೆಲವು ಕುಟುಂಬಗಳು, ಒಂದೊಂದು ಜಿಲ್ಲೆ 1-2-3 ಜನ ಇರ್ತಾರೆ, ಎಲ್ಲ ಅವ್ರು ಕಂಟ್ರೋಲ್ ಮಾಡ್ತಾರೆ. ಈಗ ಗಂಗಾ ಕಲ್ಯಾಣ ಯೋಜನೆ ಅಂತಂದು ಇವೆಲ್ಲ ಗೊತ್ತು ನಿಮಗೆ. ಯಾರಿಗೆ ಏನ್ ಸಿಗ್ಬೇಕು, ಯಾರಿಗೆ ಏನ್ ಸಿಗ್ಬಾರ್ದು, ಯಾರ ಮನೆಯಲ್ಲಿ ಅಲ್ಲಿಗೆ ಹೋಗ್ಬೇಕು, ಯಾರ ಮನೆಗೆ ಗ್ಯಾಸ್ ಹೋಗ್ಬೇಕು, ಪ್ರತಿಯೊಂದನ್ನು ಕಂಟ್ರೋಲ್ ಮಾಡ್ತಾರೆ. ನಮ್ಮ ಜೀವನ ಕಂಟ್ರೋಲ್ ಮಾಡ್ತಾರೆ. ಅದು ವಿಕೇಂದ್ರೀಕರಣ ಆಗ್ಬೇಕು. ಅದು ಹಳ್ಳಿಗಳು ಸ್ವರಾಜ್ಯಗಳಾಗಬೇಕು, ವಿಕೇಂದ್ರೀಕರಣ ಆಗ್ಬೇಕನ್ನೋ ನನ್ನ ಆಸೆ. ಆ ನಿಟ್ಟಿನಲ್ಲಿ ಜೀವನ ಬಹಳ ಚೆನ್ನಾಗಿದ್ರು ಕೂಡ ಅದನ್ನ ಸೈಡಿಗಿಟ್ಟು ಹಗಲು ರಾತ್ರಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. MP ಆಗಿ ಬಂದು ನಿಮ್ಗೆಲ್ಲರಿಗೂ ಅಭಿವೃದ್ಧಿ ತಲುಪಿಸ್ಬೇಕು ಅಂತಂದು. ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ. ನೀವೆಲ್ಲ ನಿಮ್ಮ ಊರಲ್ಲಿ ಒಂದು ಲೀಡ್ ತರಿಸ್ಕೊಡ್ರಿ ನಮಗೆ. ಖಂಡಿತ ನೀವು ಹಾಕೋ ಓಟು ಯಾವುದು ಕೂಡ ವೇಸ್ಟ್ ಆಗಲ್ಲ. ನೀವು ಹಾಕೋ ಓಟು ನಿಮಗೆ ವಾಪಸ್ ಬರ್ತದೆ. ಯಾವುದೋ ಒಂದು ರೂಪದಲ್ಲಿ ಒಳ್ಳೆ ಶಿಕ್ಷಣದಲ್ಲೋ ಖಂಡಿತ ಕೆಲಸ ಮಾಡ್ತೀವಿ ನಾವು. ಬೆಳಗಿಂದ ರಾತ್ರಿ ಜನಗಳು ಸೇವೆ ಮಾಡೋದೇ ನಮ್ಮ ಬಿಸ್ನೆಸ್. ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತಂದು ಹೇಳಿ ನಿಮಗೆ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.